ಮಾಡಬೇಕು ಅನ್ನೋ ಒಂದು ಹುನ್ನಾರದಿಂದ ಈ ಅರೆಸ್ಟ್ ಪ್ರಾವಿಷನ್ ನಾನ್ ಬೇಲಬಲ್ ಪ್ರಾವಿಷನ್ ಹಾಕಿದ್ದಾರೆ. ಸಾಮಾನ್ಯವಾಗಿ ಅಸಾಲ್ಟ್ ಇಲ್ಲದಿರೋ ಸಮಯದಲ್ಲಿ ಅಥವಾ ಕ್ರಿಮಿನಲ್ ಫೋರ್ಸ್ ಇಲ್ಲದಿರೋ ಸಮಯದಲ್ಲಿ ಅಪರಾಧಗಳನ್ನು 132ನಲ್ಲಿ ತರಲಿಕ್ಕೆ ಆಗಲ್ಲ. 132 ಯಾವಾಗ ಬರುತ್ತೆ ಅಂತಂದರೆ, ಯಾವಾಗ ಸರ್ಕಾರಿ ನೌಕರರಿಗೆ ನಾವು ಬೆದರಿಕೆಯ ಜೊತೆಗೆ ಅವ್ರ ಮೇಲೆ ಒಂದು ಪ್ರಹಾರವನ್ನು ಮಾಡಿದಾಗ ಮತ್ತು ಅವ್ರ ಮೇಲೆ ವಾಗ್ ಸಮರದ ಜೊತೆಗೆ ಅವ್ರಿಗೆ ಹೊಡೆದಾಗ ಆವಾಗ 132 ಬರುತ್ತೆ. ಇಲ್ಲಿ ಕೇವಲ ದೂರವಾಣಿಯ ಸಂಭಾಷಣೆ ಆಗಿದೆ ಯಾರಿಗೆ, ರಾಜೀವ್ ಗೌಡ್ರಿಗೂ ಮುನ್ಸಿಪಲ್ ಕಮಿಷನರ್. ಅಂತಹ ಸಮಯದಲ್ಲಿ 132ನ ಉಲ್ಲೇಖಿಸಿ ಅದನ್ನು ಪೂರ್ವ ನಿಗದಿತವಾಗಿ ಅದನ್ನು ಹಾಕಿದ್ದಾರೆ. ಯಾಕೆ ಅಂತಂದರೆ ಅವರಿಗೆ ಒಂದು ಅರೆಸ್ಟ್ ಮಾಡಬೇಕು, ಅಪಮಾನ ತರಬೇಕು ಹುನ್ನಾರದಿಂದ ಹಾಕಿದ್ದಾರೆ. ಉಳಿದಂಗೆ ಅದನ್ನು ಇವಾಗ ವಾದ ಮಂಡಿಸ್ತೀವಿ, ಈ ಸೆಕ್ಷನ್ ಅಪ್ಲೈ ಆಗಲ್ಲ ಅಂತ. ಉಳಿದಿದ್ದ ಸೆಕ್ಷನ್ಗಳೆಲ್ಲ ಬೇಲಬಲ್ ಸೆಕ್ಷನ್ ಹಾಕಿದ್ದಾರೆ. ಇದನ್ನು ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳಿದ್ರು. ಹೈಕೋರ್ಟ್ನ ಚಾಲೆಂಜ್ ಮಾಡಿ ಇಲ್ಲಿ ಶಿವಮೊಗ್ಗ ಕೋರ್ಟಲ್ಲಿ ಬೇಲ್ ಸಿಗುತ್ತಾ ಅಂತೇಳಿ ಹೈಕೋರ್ಟ್ನಲ್ಲಿ ಹೋಗಿದ್ದು ಬೇರೆ ಪ್ರಶ್ನೆಗೆ. ಅಂದರೆ ಈ ಆಪಾದನೆ ತರಲಿಕ್ಕೆ ಬರಲ್ಲ ಅನ್ನೋ ವಿಷಯಕ್ಕೆ ನಾವು ಹೈಕೋರ್ಟ್ ಹೋಗಿದ್ದು. ಹೈಕೋರ್ಟ್ ಏನು ಹೇಳ್ತು ಅಂತಂದರೆ, ನೀವು ಇನ್ನೂ FIR ಆಗಿದೆ, ಈ ಸಮಯದಲ್ಲೇ ನಾವು ಇಂಟರ್ಫಿಯರ್ ಆಗಲ್ಲ, ಸ್ವಲ್ಪ ದಿನ ಆಗಬೇಕು ಅಂತ ಹೈಕೋರ್ಟ್ ಹೇಳಿದೆ. ಸೊ ಹೈಕೋರ್ಟ್ಗೆ ಹೋಗಿರೋ ವಿಷಯನೇ ಬೇರೆ, ಇಲ್ಲಿ ನಾವು ವಾದ ಮಾಡ್ತಿರೋ ವಿಷಯನೇ ಬೇರೆ. ಹಿಂದೆ ಆಂಟಿಸಿಪೇಟರಿ ಬೇಲ್ ನಿರೀಕ್ಷಣಾ ಜಾಮೀನು ನಾವು ವಾದ ಮಾಡಿದ್ವಿ. ನಿರೀಕ್ಷಣಾ ಜಾಮೀನು ಕೊಡಲಿಲ್ಲ ಕೋರ್ಟ್, ಸರೆಂಡರ್ ಆಗಬೇಕು. ಈಗ ಸರೆಂಡರ್ ಆಗಿದ್ದಾರೆ, ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಆದಮೇಲೆ ರೆಗ್ಯುಲರ್ ಬೇಲ್ಗಾಗಿ ನಾವು ಇವತ್ತು ಕೋರ್ಟ್ ಮುಂದೆ ವಾದ ಮಾಡ್ತೇವೆ. ಇವತ್ತು ಬೇಲ್ ಸಿಗ್ಬೋದಾ ಇಲ್ವಾ ಅಂತೇಳಿ ಜನಸಾಮಾನ್ಯ ಇಂಟರಿಮ್ ಬೇಲ್ ಹಾಕಿದ್ದೀವಿ, ಅಪ್ಲಿಕೇಶನ್ನು ಕೋರ್ಟ್ ಮುಂದೆ ವಾದ ಮಂಡಿಸ್ತೀವಿ. ಕೋರ್ಟ್ ಏನು ತೀರ್ಮಾನ ತಗೊಳುತ್ತೆ ನೋಡೋಣ. ಸರ್, ಕೋರ್ಟ್ ನೇರ ಒಂದು ಮತ್ತೆ ಅವರು ಬಂಧನ ಆಗಿದ್ರೆ ಬೇಲ್ ಸಿಗುತ್ತೆ ಅಂತೇಳಿ ಬಂಧನ ಹಾಕ್ಸಿದ್ದಾರೆ ಅಂತೇಳಿ ಒಂದು ಕೇಳಿ ಬರ್ತಾ ಇದೆ. ಅವರೇ ಸ್ವಯಂ ಪ್ರೇರಿತವಾಗಿ ಆಗಿರ್ತದೆ ಇಲ್ಲ ಪೊಲೀಸರು ಯಾವ ಅಪ್ಲಿಕೇಶನ್ ಹಾಕ್ತಾರೆ ನಮ್ಗೆ ಇನ್ನೂ ಗೊತ್ತಿಲ್ಲ. ಪ್ರೊಡ್ಯೂಸ್ ಮಾಡಿದಾಗ ಹೇಳ್ತಾರೆ. ಸಾಮಾನ್ಯವಾಗಿ ಇದು ಪೊಲೀಸ್ ಕಸ್ಟಡಿ ತಗೊಳ್ಳೋ ಕೇಸ್ ಅಲ್ವೇ ಅಲ್ಲ. ಯಾಕಂದರೆ ಇದರಲ್ಲಿರೋ ಸಾಕ್ಷ್ಯಾಧಾರಗಳು ಕೇವಲ ವಿಡಿಯೋ, ಆಡಿಯೋ. ಆ ಆಡಿಯೋ ಎಲ್ಲ ಕಡೆ ಹರಿದಾಡ್ತಾ ಇದೆ. ಆ ಆಡಿಯೋನ ಮುನ್ಸಿಪಲ್ ಕಮಿಷನರ್ ಫೋನಿಂದಾನೇ ತಗೊಬೋದು. ಇಷ್ಟೇ ಸಾಕ್ಷ್ಯಾಧಾರಗಳು. ಅದನ್ನು ಆಡಿಯೋ ಟೆಸ್ಟ್ ಮಾಡಬೇಕಾಗುತ್ತೆ ಫೊರೆನ್ಸಿಕ್ ಲ್ಯಾಬ್ನಲ್ಲಿ. ಈ ಧ್ವನಿ ಮುದ್ರಣ ಅವ್ರದ್ದೇನಾ ಅಂತ. ಇಷ್ಟು ಬಿಟ್ಟರೆ ಇನ್ನೇನು ಎವಿಡೆನ್ಸ್ ಇದೆ ಈ ಕೇಸ್ನಲ್ಲಿ? ಧ್ವನಿ ಮುದ್ರಣ ಅವ್ರದ್ದು ಅಂತ ಆದರೆ ಆ ರಿಪೋರ್ಟ್ನ ಹಾಕ್ತಾರೆ. ಅಷ್ಟು ಬಿಟ್ಟು ಈ ಆಡಿಯೋ ಸಂಭಾಷಣೆ ಆಚೆ ಯಾವ ಅಪರಾಧನೂ ಇಲ್ಲ. ಸೊ ಆದ್ದರಿಂದ ಅಷ್ಟರ ಮಟ್ಟಿಗೆ ಅವ್ರ ಹತ್ರ ಸಾಕ್ಷ್ಯಾಧಾರಗಳು ಆವಾಗಲೇ ಇದೆ. ಇವರನ್ನು ಮತ್ತೆ ಅವರು ವಶಪಡಿಸ್ಕೊಂಡು ಸಾಕ್ಷ್ಯಾಧಾರಗಳನ್ನ ಪಡ್ಕೊಬೇಕು ಅನ್ನೋ ಪ್ರಶ್ನೆಯೇ ಇಲ್ಲ. ಅದನ್ನು ಇವತ್ತು ವಾದ ಮಂಡಿಸ್ತೀವಿ. ನನ್ನ ಅಂದಾಜಿಗೆ ಅವ್ರು ಪೊಲೀಸ್ ಕಸ್ಟಡಿ ಕೇಳಲಾರ್ದು ನೋಡೋಣ. ಸರ್, ಇದು ಆಡಿಯೋನೇ ನಕಲಿ ಅಂತ ಹೇಳಿದಾಗ ಇದು ಫ್ಯಾಕ್ಟ್ ಚೆಕ್ ಏನಾದರೂ ಮಾಡಬೇಕಾಗುತ್ತೆ. ಈಗ ಅವರು ಸಹ ಬಂದಿದ್ದಾರೆ. ಫರ್ದರ್ ಸಾಕ್ಷ್ಯಾಧಾರಗಳನ್ನ ಫೊರೆನ್ಸಿಕ್ ಟೆಸ್ಟ್ಗೆ ನಾವು ಕಳಿಸ್ಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನಂತಂದರೆ, ಅವರು ಆಡಿಯೋನಲ್ಲಿ ಸಂಭಾಷಣೆಯಲ್ಲಿ ಹೇಳಿದ ಮಾತು ಹಾಗೆ ಕಂಪ್ಲೇಂಟ್ನಲ್ಲಿ ಇದೆಯಾ ಅಥವಾ ಇನ್ನೂ ಜಾಸ್ತಿ ಹೇಳಿದ್ದಾರೆ ಕಂಪ್ಲೇಂಟ್? ಆ ಪ್ರಶ್ನೆಯೂ ಸಹ ಇದೆ. ಕಂಪ್ಲೇಂಟ್ನಲ್ಲಿ ಉಲ್ಲೇಖಿಸಿದಾಗೆ ಸ್ವಲ್ಪ ತೀವ್ರವಾಗಿ ಅದನ್ನು ಬಿಂಬಿಸಿದ್ದಾರೆ, ಎಕ್ಸಾಜರೇಟೆಡ್. ಅದು ಆ ಮಟ್ಟಕ್ಕೆ ಆಡಿಯೋನಲ್ಲಿ ಇಲ್ಲ. ಸಂಭಾಷಣೆ ಇದೆ, ಬಟ್ ಆ ಮಟ್ಟಕ್ಕಿಲ್ಲ. ಅದನ್ನು ಇವಾಗ ನಾವು ಅದನ್ನು ಎಕ್ಸಾಮಿನ್ ಮಾಡಬೇಕು. ಸರ್, FSL ರಿಪೋರ್ಟ್ ಬರೋವರೆಗೂ ಇವರು ಬಂಧನದಲ್ಲಿ ಇರ್ತಾರ? ಇಲ್ಲ, ಇದು 307 ಅಲ್ಲ, 302 ಅಲ್ಲ. ಅಂದರೆ ಗಂಭೀರವಾದ ಆರೋಪಗಳೇನಿಲ್ಲ ಇದರಲ್ಲಿ. ಯಾರಿಗೂ ವೈಯಕ್ತಿಕವಾಗಿ ಅವರು ಹಾನಿ ಮಾಡಿಲ್ಲ, ಯಾರಿಗೂ ಹೊಡೆದಿಲ್ಲ. ಅಂಥ ಸಮಯದಲ್ಲಿ ಗಂಭೀರ ಸ್ವರೂಪದ ಆರೋಪಗಳಂದರೆ 7 ವರ್ಷದ ಮೇಲಿರುವಂಥ ಸಜಾ ಉಳ್ಳಂತಹ ಆರೋಪಗಳು ಅಂಥವಿಲ್ಲ. ಇದರಲ್ಲಿ ಕೇವಲ 2 ವರ್ಷ ಸಜಾ 132ನಲ್ಲಿ. ಸೊ ಆದ್ದರಿಂದ ಆ ಮಟ್ಟಕ್ಕೆ ಆ ಗಂಭೀರ ಸ್ವರೂಪದ ಆರೋಪ ಇಲ್ಲದಿರೋದ್ರಿಂದ ಸಮಾನವಾಗಿ ಬೈಲ್ ಕೊಡೋದು ಸಹಜ. ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಕೇಳಬಾರ್ದು ಅನ್ನೋದಕ್ಕೆ ತಾವು ನಿರ್ಣಯ ಮಾಡಿದ ವಿಚಾರವಾಗಿ ಅದನ್ನು ಐ ಥಿಂಕ್ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸುವರ್ಣ ನ್ಯೂಸ್ನಲ್ಲಿ ಅವರು ಬಹಿರಂಗವಾಗಿ ಆಲ್ರೆಡಿ ಇದ್ರ ಬಗ್ಗೆ ಕ್ಷಮೆ ಯಾಚಿಸಿದ್ದಾರೆ, ಕ್ಷಮೆ ಕೇಳಿದ್ದಾರೆ. ಸೊ ಅದನ್ನು ಇನ್ನು ಮುಂದೆ ಏನಕ್ಕೆ ಯಾವ ಸ್ವರೂಪ ತಗೊಂಡು ಅದಕ್ಕೆ ಅವರು ನೇರವಾಗಿ ಹೇಳಿದ್ರೆ
ಬೇಲಬಲ್ ಸೆಕ್ಷನ್ಸ್ ಇದು ಅಂತೇಳಿ ಚಿಂತಾಮಣಿಯಲ್ಲಿ ಯಾಕೆ ಸರ್ ಇದು ವಜಾ ಆಯಿತು ಅನ್ನೋದು ಕುತೂಹಲ ಕೇಳಿಸ್ತು ಸರ್. ಅದು ನಿಮ್ಮನ್ನೇ ಕೇಳಬೇಕು ಮೀಡಿಯಾ ಅವ್ರನ್ನ. ನೀವು ಹಾಕಿ 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 ನಮ್ಗೆ ಬೇಲ್ ಸಿಗ್ದಿರಂಗೆ ಮಾಡಿದ್ದೀವಿ. ಸರ್ ಅರೆಸ್ಟ್ ಆದರೆ ಬೇಲ್ ಸಿಗುತ್ತೆ, ಹಾಗಾಗಿ ಅರೆಸ್ಟ್ ಆಗಲಿ ಅಂತಕ್ಕಂಥ ಒಂದು ಮಾತನ್ನು ತಾವು ಹೇಳಿದ್ರ ಅಂತೇಳಿ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಸಹಜವಾಗಿ ಬೇಲ್ ಕೊಡಬೇಕು. ಈಗ ತೀವ್ರ ಸ್ವರೂಪವಾದ ಆರೋಪಗಳು ಯಾರಿಗಾನ ಅಟೆಂಪ್ಟ್ ಮರ್ಡರ್ ಇದ್ದರೆ ಅಂಥದ್ರಲ್ಲಿ ಬೇಲ್ ಕೊಡಲ್ಲ, ನಿರಾಕರಿಸ್ತಾರೆ ಅಂತ ಹೇಳ್ಬೋದು ಮುಂಚೆ. ಇದು ಆ ಗಂಭೀರ ಸ್ವರೂಪ ಇಲ್ಲ. ಸೊ ಆದ್ದರಿಂದ ಕೋರ್ಟ್ ಮನ್ನಣೆ ಮಾಡ್ಬೋದು, ಕೊಡಬೇಕಾಗುತ್ತೆ ಅನ್ನೋದು ನಮ್ಮ ಒಂದು ಅನಿಸಿಕೆ. ಪ್ರಶ್ನೆ ದಿವಸ ಹೇಳ್ತಾ ಇದ್ರು, ಈಗ ಎಷ್ಟು ಕೇಸ್ಗಳಿಗೆ ಇಲ್ಲಿ 2 ಕೇಸ್ ಅಷ್ಟೇ ಇರುತ್ತೆ. 2 ಕೇಸ್. ಒಂದು ಇದು ಮುನ್ಸಿಪಲ್ ಕಮಿಷನರ್ ಜೊತೆ ಸಂಭಾಷಣೆ, ಹಾಗೆ ಉಲ್ಲೇಖಿಸ್ತಾ ಶಾಸಕರ ಬಗ್ಗೆ ಹೇಳಿರೋ ಮಾತಿಗೆ ಜನತಾದಳ ವೈಸ್ ಪ್ರೆಸಿಡೆಂಟ್ ಅಂತ ಕಂಪ್ಲೇಂಟ್. 2 ಕಂಪ್ಲೇಂಟ್ ಇರೋದು. ಸರ್ ಇನ್ನು ಎಷ್ಟೊತ್ತಿಗೆ ನ್ಯಾಯಾಲಯದಲ್ಲಿ ಅವ್ರಿಗೆ ಜಾಮೀನು ಸಿಗ್ಬೋದು ಸರ್? ಗೊತ್ತಿಲ್ಲ, ನೋಡೋಣ. ಈಗ ಬರ್ತಾರೆ, ವಾದ ಮಾಡಬೇಕು, ವಾದ ಮಾಡಾದ್ಮೇಲೆ ಕೋರ್ಟ್ ತೀರ್ಪು ಕೊಡಬೇಕು. ನನ್ನ ತೀರ್ಪಲ್ಲ ಅದು. ನೋಡಿಕೊಂಡು ಸಮಾಧಾನವಾಗಿ ಮನೆಗೆ